ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬ ಪುರುಷನು ಅಕ್ಸೆಪ್ಟ್ ಮಾಡಿದರೂ ಕೂಡ ಬದುಕಲು ಬಿಡದ ಸಂಗತಿ ಏನಪ್ಪ ಅಂದರೆ ವರ್ಜಿನಿಟಿ. ನನಗೆ ವರ್ಜಿನ್ ವೈಫ್ ಸಿಗ್ತಾಳೋ ಇಲ್ವೋ 100% ಹೇಳ್ತೀನಿ, ನಿಮ್ಮ ಈ ಮೈಂಡ್ಸೆಟ್ ಸತ್ರೂ ಬದಲಾಗಲ್ಲ. ಒಂದು ವೇಳೆ ಬದಲಾದರೂ ಕೂಡ ನೀವು ಅದನ್ನು ಪರಿಪೂರ್ಣವಾಗಿ ಅನುಭವಿಸಲು ಸಾಧ್ಯವಿಲ್ಲ. ಏಕೆಂದರೆ ಯು ಆರ್ ನಾಟ್ ಎ ವರ್ಜಿನ್ ಬ್ರೋ. ಅಷ್ಟಕ್ಕೂ ವಾಟ್ ಈಸ್ ಲೂಸಿಂಗ್ ವರ್ಜಿನಿಟಿ? ಒಂದು ವೆಜೈನಾ ಮತ್ತು ಪೀನಸ್ ಮೂಲಕ ರ್ಯಾಪಿಡಿಯಿಂದ ಬರುವ ರಕ್ತವೇ, ಇಲ್ಲ ಇಬ್ಬರು ಲವ್ ಮಾಡುವುದೇ? ಅಷ್ಟಕ್ಕೂ ನೀವು ಭಯಪಡುತ್ತಿರುವುದಾದರೂ ಏನಕ್ಕೆ? ಆ ಕೆಂಪು ರಕ್ತ ಕಣಕ್ಕ, ಇಲ್ಲ ಹ್ಯೂಮನ್ ಲೇಯರ್ಗೆ, ಅಥವಾ ನಿಮ್ಮ ಪಾರ್ಟ್ನರ್ ಬೇರೆಯವರನ್ನು ಲವ್ ಮಾಡಿದ್ರು ಅಂತಾನ? ನಿಜ ಹೇಳಬೇಕು ಅಂದರೆ ನೀವು ಭಯಪಡುವ ಸಂಗತಿ ಏನಂದರೆ ಲೂಸಿಂಗ್ ವರ್ಜಿನಿಟಿಗೆ, ಆ ಬ್ಲಡ್ಗೆ ನೀವು ಅನುಭವಿಸಬೇಕಾದದ್ದು ಬೇರೆ ಯಾರೋ ಅನುಭವಿಸಿದ್ದಾರೆ ಅಂತ. ನಿಮಗೆ ಸೆಕೆಂಡ್ ಹ್ಯಾಂಡಲ್ ಸಿಕ್ಕಿದೆ ಅನ್ನೋ ಆಲೋಚನೆಗೆ ಮತ್ತೆ ಅವಳ ಮನಸ್ಸಿನಲ್ಲಿ ಈಗಲೂ ಹಳೆ ಮೆಮೊರೀಸ್ ಇದಾವ ಅನ್ನೋ ಥಾಟ್ಸ್ಗೆ ನೀವು ಭಯಪಡುವುದು. ಸಿ ಬ್ರದರ್, ಇದೆಲ್ಲ ನಿಮ್ಮ ಬ್ರೈನ್ನಲ್ಲಿ ವಿಧವಾಗಿ ಕಾಡುತ್ತಿರುವ ಒಂದು ಪ್ರೋಗ್ರಾಮಿಂಗ್ ಥಾಟ್ಸ್. ಈ ಥರ ಆಲೋಚನೆಗಳಿಗೆ ನೀರು ಹಾಕುತ್ತಾ ಹೋದರೆ ಅವು ನಿಮ್ಮ ಮನದಲ್ಲಿ ಆಳವಾಗಿ ಬೆಳೆಯುತ್ತವೆ. ನೀವು ನಿಜಕ್ಕೂ ಭಯಪಡಬೇಕಾಗಿರುವುದು ಏನಕ್ಕೆ ಅಂದರೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಲವ್ ಮಾಡ್ತಿದ್ದಾಳೋ ಇಲ್ವೋ ಅನ್ನೋದರ ಬಗ್ಗೆ. ಸೊ ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಒಬ್ಬಳು ಪರಿಪೂರ್ಣವಾದ ಹೆಣ್ಣು ಒಂದು ಹಾವಿನಂತೆ. ಹಾಗಂತ ಅವಳು ಪಾಯ್ಸನ್ ಅಂತ ನಾನು ಹೇಳ್ತಿಲ್ಲ. ಹಾವು ಹೇಗೆ ತನ್ನ ಹಳೆಯ ಚರ್ಮವನ್ನು ತೊರೆದು ಹೊಸ ಚರ್ಮಕ್ಕೆ ಹೊಂದಿಕೊಳ್ಳುತ್ತದೆಯೋ, ಸೇಮ್ ಒಬ್ಬ ಮೆಚೂರ್ಡ್ ವುಮೆನ್ ಕೂಡ ಅವಳು ಪ್ರೀತಿಸಲು ಶುರು ಮಾಡಿದ ಪ್ರತಿ ಬಾರಿಯೂ ಕಳೆದುಕೊಂಡ ಕನ್ಯತ್ವವನ್ನು ಬಿಟ್ಟು ಹೊಸ ಕನ್ಯತ್ವವನ್ನು ಬೆಳೆಸಿಕೊಳ್ತಾಳೆ. ಬೇಕಂದರೆ ನಿಮ್ಮ ಅಮ್ಮನನ್ನು ಕೇಳಿ ಗೊತ್ತಾಗುತ್ತೆ. ಸೊ ಅದಕ್ಕೆ ಹೇಳ್ತಾರೆ, ಆಲ್ ಲವರ್ಸ್ ಆರ್ ವರ್ಜಿನ್ಸ್. ಲವ್ ಇಲ್ಲದೆ ಇರೋ ವರ್ಜಿನಿಟಿ ಒಂದು ಕೊಳದ ಹಾಗೆ. ಆ ಕೊಳ ನೋಡಲು ಸ್ವಚ್ಛವಾಗಿ ಶಾಂತವಾಗಿ ಕಾಣಬಹುದು. ಆದರೆ ಒಂದು ಸಾರಿ ಕೊಳದಲ್ಲಿ ಒಂದು ಕಲ್ಲನ್ನು ಎಸೆದು ನೋಡಿ, ಕೆಸರು ಎಲ್ಲ ಮೇಲೆ ತೇಲುತ್ತದೆ. ಬಟ್ ಲವ್ ಆ ಥರ ಅಲ್ಲ. ಅದಕ್ಕೆ ಕ್ಷಣ ಮಾತ್ರ ವರ್ಜಿನಿಟಿ ಇಲ್ಲದೆ ಇರಬಹುದು, ಆದರೆ ಅದು ಮತ್ತೆ ಬೆಳೆಸಿಕೊಳ್ಳುತ್ತದೆ. ಯಾಕಂದರೆ ಅದನ್ನು ಒಂದು ನದಿಗೆ ಹೋಲಿಸಲಾಗುತ್ತೆ. ಲವ್ ಅನ್ನೋದು ಒಂದು ನದಿಯಾಗಿ ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ಸೆಕೆಂಡ್ ಕೂಡ ನಿರಂತರವಾಗಿ ಹರಿಯುತ್ತಿರುತ್ತದೆ. ತನ್ನಷ್ಟಕ್ಕೆ ತಾನೇ ಯಾವುದೇ ಮಲಿನ ಅಂಟಿಕೊಳ್ಳದ ಹಾಗೆ ಶುಭ್ರ ಮಾಡಿಕೊಳ್ಳುತ್ತದೆ. ಲವ್ ಅನ್ನುವುದು ಯಾವಾಗಲೂ ಹರಿಯುವ ನದಿಯಷ್ಟೇ ಶುದ್ಧ. ಇಲ್ಲಿ ಕಾಮಿಡಿ ಏನಪ್ಪ ಅಂದರೆ ನೀವು ಆ ಕೆಸರನ್ನೇ ಕನ್ಯತ್ವ ಅಂದ್ಕೊಳ್ತೀರ. ಹೋಮೋಸೆಫಿಯನ್ನಾಗಿ ಹುಟ್ಟಿರುವ ನಾವು ನಾಚಿಕೆ ಪಡುವಂತಹ ವಿಷಯ ಏನಪ್ಪ ಅಂದರೆ, ನಿಮಗೆ D.H. ಲಾರೆನ್ಸ್ ಗೊತ್ತಾ? ಅವರನ್ನು ಜನರು ದಿ ಗ್ರೇಟ್ ರೈಟರ್ ಅಂತ ಕರೆಯುವುದಕ್ಕಿಂತ ಹೆಚ್ಚಾಗಿ ಒಬ್ಬ ಸೈಕಾಲಜಿಸ್ಟ್ ಮತ್ತು ಸೆಕ್ಸಾಲಜಿಸ್ಟ್ ಅಂತ ಕರೀತಾರೆ. ಅವರು ಏನು ಹೇಳ್ತಾರೆ ಅಂದರೆ, ಯಾವಾಗ ಮನುಷ್ಯ ತನ್ನ ಶರೀರವನ್ನು ಶತ್ರುವಾಗಿ ನೋಡಲು ಪ್ರಾರಂಭಿಸಿದನೋ ಆವಾಗಲೇ ಪ್ರೀತಿ ಅನ್ನುವುದು ಹಾಳಾಗಿ ಹೋಯ್ತು ಅಂತಾರೆ. ಆದರೆ ಟ್ರೂ ಲವ್ ಅಲ್ಲಿ ಮನುಷ್ಯ ಮತ್ತೆ ಶುದ್ಧವಾಗಿರ್ತಾನೆ. ಅದು ಅನುಭವದಿಂದ ಅಲ್ಲ, ಅಂಕಿತ ಭಾವದಿಂದ. ಅಷ್ಟಕ್ಕೂ ಲವ್ ಅನ್ನೋದು ಅಹಂಕಾರವನ್ನು ಅಳಿಸುತ್ತದೆ. ಇನ್ನು ಸೈನ್ಸ್ ಪ್ರಕಾರ ಹೇಳೋದಾದರೆ, ಡಾಕ್ಟರ್ ಹೆಲೆನ್ ಫಿಶರ್ ಒಬ್ಬರು ಫೇಮಸ್ ನ್ಯೂರೋಬಯಾಲಜಿಸ್ಟ್ ಅಂಡ್ ಲವ್ ರಿಸರ್ಚರ್. ಇವರು ಏನು ಹೇಳ್ತಾರೆ ಅಂದರೆ, ನೀವು ಹಿಂದೆ ಎಷ್ಟೋ ಜನರನ್ನು ಲವ್ ಮಾಡಿದ್ರು, ಎಷ್ಟೋ ಜನರೊಂದಿಗೆ ಸೆಕ್ಸ್ ಮಾಡಿದ್ರೂ ಸಹ ಪ್ರೆಸೆಂಟ್ ನಿಮ್ಮ ಲೈಫಲ್ಲಿರೋ ಪರ್ಸನ್ನ ನೀವು ನಿಜವಾಗ್ಲೂ ಲವ್ ಮಾಡಿದರೆ ನಿಮ್ಮ ಬ್ರೈನ್ ಪ್ರತಿ ಭಾವನೆಯನ್ನು ಹೊಸ ಘಟನೆಯಾಗಿ ಗುರುತಿಸುತ್ತೆ. ಇನ್ನು ಸಿಂಪಲ್ ಆಗಿ ಶಾಸ್ತ್ರೀಯವಾಗಿ ಹೇಳೋದಾದರೆ, ನಿಜವಾದ ಪ್ರೀತಿ ನಮ್ಮ ಬ್ರೈನ್ನಲ್ಲಿ ಹೊಸ ಕೆಲಸ ಮಾಡುತ್ತದೆ. ಪಾಸ್ಟ್ ಲೈಫ್ನಲ್ಲಿದ್ದ ಅನುಭವಗಳು ಅಲ್ಲಿ ಕೆಲಸ ಮಾಡುವುದಿಲ್ಲ. ಸೊ ಇದು 21ನೇ ಸೆಂಚುರಿ. ನಿಮ್ಮ ತಾತ ಮುತ್ತಾತರ ಬ್ರೈನ್ಗೂ ನಿಮ್ಮ ಬ್ರೈನ್ಗೂ ತುಂಬ ವ್ಯತ್ಯಾಸ ಇರಲಿ ಅಂತ ಅಪ್ಡೇಟ್ ಆಗ್ತೀರೋ, ಇಲ್ಲ ವರ್ಜಿನಿಟಿ ಬದನೆಕಾಯಿ ಅದು ಇದು ಅಂದ್ಕೊಂಡು ಇರ್ತೀರೋ? ಹಾಗಾದರೆ ನಿಮಗೋಸ್ಕರ ಕನ್ಯತ್ವದಿಂದ ಕೂಡಿರುವ ಕಾಸ್ಟ್ಲಿ ರೋಬೋಟ್ಗಳನ್ನು ರೆಡಿ ಮಾಡಿ.